ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಜಸ್ಟ್ ನಿಮ್ಮ ಒಂದು ವಾಯ್ಸ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡಬೇಕಂತ ಇದ್ದೀರಾ? ಆದರೆ ಇಲ್ಲಿ ನೀವು ಯಾವುದೇ ರೀತಿ ಸೇಲ್ಸ್, ಕಾಲಿಂಗ್ ರಿಲೇಟೆಡ್ ಜಾಬ್ಸ್ನ ಮಾಡೋ ನೆಸೆಸಿಟಿ ಇಲ್ಲ. ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ವಾರಕ್ಕೆ ನಿಮಗೆ 3000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಪಾರ್ಟ್ ಟೈಮ್ ಆಗಿ ನೀವು ಮಾಡಿದ್ರೆ. ಸೊ ಈ ರೀತಿಯಾದಂಥ ಕೆಲಸ ಅಥವಾ ಈ ರೀತಿ ಸಿಂಪಲ್ ಆದಂಥ ವರ್ಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಮೇನ್ ಆಗಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀವಿ, ದಿನದಲ್ಲಿ ನಮಗೆ 1-2 ಗಂಟೆ ಫ್ರೀ ಇರುತ್ತೆ ಅಷ್ಟೇ ಅನ್ನೋರು ಕೂಡ ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಸೊ ನೀವಿಲ್ಲಿ ಎಷ್ಟು ಅವರ್ನ ಸ್ಪೆಂಡ್ ಮಾಡಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವಿಲ್ಲಿ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಲ್ಲಿ ನೀವು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸಲ್ಲಿ ವರ್ಕ್ನ ಮಾಡೋದು. ಸೊ ನೀವಿಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಇಲ್ಲಿ ನಿಮಗೆ ವಾರಕ್ಕೆ 3000 ರೀತಿಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಕೊಟ್ಟರೆ ಜಾಸ್ತಿ ಅರ್ನಿಂಗ್ಸ್ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪ್ರಾಜೆಕ್ಟ್ಗೆ ನಿಮಗೆ 7 to 8 ಡೇಸ್ನ ಕೊಡ್ತಾರೆ. ಸೊ ಅದೆಲ್ಲ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ, ಬೇರೆ ಏನೂ ಸ್ಕಿಲ್ಸ್ಗಳಿಲ್ಲ, ನಮಗೆ ಟೈಪಿಂಗ್ ಕೂಡ ಬರಲ್ಲ ಅಂದರೂ ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಜಸ್ಟ್ ನಿಮ್ಮ ಒಂದು ಮೊಬೈಲ್ ಡೇಟಾಯಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನೆಟ್ ಇಲ್ಲ ಅಂದರೂ ಯಾವಾಗಾದ್ರೂ ಅದು ಜಸ್ಟ್ ಸೆಂಡ್ ಮಾಡೋಕ್ಕೆ ನಿಮಗೆ ನೆಟ್ ಸಿಕ್ಕಿದ್ರೆ ಸಾಕಾಗಿರುತ್ತೆ. ಬರೀ ನಿಮ್ಮ ಒಂದು ಮೊಬೈಲ್ ಫೋನಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಏನು ರೋಲ್ ಅಂದರೆ AI ಟ್ರೈನ್ ಮಾಡುವಂಥದ್ದು, ಅದು ಕೂಡ ವಾಯ್ಸ್ ರೆಕಾರ್ಡ್ನ ಮಾಡಿ. ಅಂದರೆ ಕಂಪ್ನಿಯವರು ನಿಮಗೆ ಸ್ಕ್ರಿಪ್ಟ್ಸ್ನ ಕಳಿಸ್ಕೊಡ್ತಾರೆ. ಆ ಸ್ಕ್ರಿಪ್ಟ್ಸ್ನ ನೀವು ಓದಿ ಅಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನೀವು ವಾಯ್ಸ್ನ ರೆಕಾರ್ಡ್, ಅಂದರೆ ನೀವು ಹೇಳ್ತಾ ಇರೋದನ್ನ ರೆಕಾರ್ಡ್ ಮಾಡಿ ಕಂಪ್ನಿಗೆ ಕಳಿಸುವಂಥದ್ದು ನಿಮ್ಮ ಕೆಲಸ. ಅಲ್ಲಿ ನೀವು ತುಂಬಾ ಚೆನ್ನಾಗಿರಬೇಕು, ನಿಮ್ಮ ವಾಯ್ಸ್ ಅನ್ನೋದೆಲ್ಲ ಏನೂ ಇಲ್ಲ. ನಿಮ್ಮ ವಾಯ್ಸ್ ಹೇಗೆ ಇದ್ದರೂ ಕೂಡ ಇಲ್ಲಿ ನೀವು ಜೆಂಟ್ಸ್ ಆದರೂ ಫೀಮೇಲ್ಸ್ ಏನೇ ಆಗಿದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ವರ್ಕ್ನ ಮಾಡ್ಬೋದು, ಅಂದರೆ ರೆಕಾರ್ಡಿಂಗ್ಸ್ನ ಮಾಡಿ ಕಳಿಸ್ಬೋದು. ಯಾಕಂದರೆ ಇದನ್ನು ಕಂಪ್ಯೂಟರ್ಸ್ ಅಥವಾ AI ಟ್ರೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ವಾಯ್ಸ್ ಹೇಗೆ ಇದ್ದರೂ ಕೂಡ ನೀವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊಳೋ ಹಾಗಿದ್ರೆ ಸಾಕಾಗಿರುತ್ತೆ. ಸೊ ಇದು ಇವತ್ತಿನ ರೋಲ್. ಈ ರೋಲ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಅದನ್ನು ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಸಿಂಪಲ್ ಐಯರ್ಡಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ನೀವಿಲ್ಲಿ ನೋಡ್ಬೋದು AI ಟ್ರೈನಿಂಗ್ ಆಡಿಯೋ ರೆಕಾರ್ಡರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ AI ಟ್ರೈನ್ ಮಾಡೋದಕ್ಕೆ ನೀವಿಲ್ಲಿ ಜಸ್ಟ್ ವಾಯ್ಸ್ನ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಹಾಗೆ ಇಲ್ಲಿ ನೀವು ಕಂಪ್ನಿನ ನೋಡಿದ್ರೆ TS ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಇದಾಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ನ ನೋಡಿದ್ರೆ ನೀವು ಇಲ್ಲಿ ಪಾರ್ಟ್ ಟೈಮ್ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸನೂ ಕೂಡ ನೀವು ಇಲ್ಲಿ ಮಾಡ್ಬೋದಾಗಿದೆ. ಹಾಗೆ ಪರ್ ವೀಕ್ ನಿಮಗೆ ಇಲ್ಲಿ 3000 ರುಪೀಸ್ನ ಪೇನ ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಬೆನಿಫಿಟ್ಸ್ ಬಂದು ಇದು ವರ್ಕ್ ಫ್ರಮ್ ಹೋಮ್, ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಹಾಗೆ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಆಗಿದೆ. ಹಾಗೆ ಇಲ್ಲಿ ಅವ್ರು ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನು ಮುಂದೆ ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಹಾಗೆ ನೀವಿಲ್ಲಿ ನೋಡಿದ್ರೆ ನಿಮಗೆ ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. The goal of this project is to record your voice transcript of what is spoken. Those recordings and transcriptors will be used to train ASR systems and technicals through help computers understand human speech like voice associate and voice ಟೈಪಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸಿಕ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಪ್ರಾಜೆಕ್ಟ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಈ ಲೈಕ್ ಕಂಪ್ಯೂಟರ್ಸ್ಗಳಿಗೆ ಎಲ್ಲದಕ್ಕೂ ಈ ASR ಸಿಸ್ಟಮ್ ಇದೆ ಅಲ್ವಾ, ಅದನ್ನು ಟ್ರೈನ್ ಮಾಡೋದಕ್ಕೆ. ಏನಕ್ಕೆ ಅಂದರೆ ನಾವೊಂದ್ಸಲ ಈ ಸಿರಿ ಆಗಿರ್ಬೋದು ಅಥವಾ ChatGPTಲೇ ನಾವು ವಾಯ್ಸಿಂದ ಅದಕ್ಕೆ ಕಮೆಂಟ್ ಕೊಟ್ಟರೆ ಅದು ರಿಟರ್ನ್ ಫಾರ್ಮಲ್ಲಿ ಕೊಡುತ್ತಲ್ವಾ. ಸೊ ಆ ರೀತಿ ಅದಕ್ಕೆಲ್ಲ ವಾಯ್ಸ್ ಅದಕ್ಕೆ ಫೆಮಿಲರ್ ಇರಬೇಕು ಅನ್ನೋ ರೀಸನ್ಗೆ AI ರೀತಿ ಟ್ರೈನ್ನ ಮಾಡೋದಕ್ಕೆ ನಾವಿಲ್ಲಿ ಯೂಸ್ನ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ಸ್ನ ಅಂತ ಕೊಟ್ಟಿದ್ದಾರೆ. ಅವೈಲಬಲ್ ಲ್ಯಾಂಗ್ವೇಜಸ್ ನೋಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಯಾವ್ದು ಲ್ಯಾಂಗ್ವೇಜಸಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಲೈಕ್ ತಮಿಳ್, ಮರಾಠಿ, ತೆಲುಗು, ಪಂಜಾಬಿ, ಕನ್ನಡ ಎಲ್ಲ ಇದೆ, ಹಿಂದಿ ಇದೆ,
ಎಲ್ಲ ಲ್ಯಾಂಗ್ವೇಜ್ ಇದೆ. ನಮಗೆ ಬೇಕಾಗಿರೋದು ಕನ್ನಡ, ಸೊ ಅದು ಕೂಡ ಇದೆ. ಸೊ ನೋ ನೀಡ್ ಟು ವರಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ರಿಕ್ವೈರ್ಮೆಂಟ್ಸ್ ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇರಬೇಕು ಕೆಲಸನ ಮಾಡೋದಕ್ಕೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಸೊ ಇಲ್ಲಿ ಏನಿದೆ ಅಂದರೆ ಡ್ಯುವೆಲ್ ಕಾನ್ವರ್ಸೇಷನ್ ರೆಕಾರ್ಡಿಂಗ್ಸ್ ಆರ್ ರಿಕ್ವೈರ್ಡ್ ಇನ್ ಪೇರ್ ಆನ್ ಎನಿ ಟಾಪಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡ್ಯುವೆಲ್ ಅಂದರೆ ಎರಡು ರೀತಿ, ಲೈಕ್ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಇಲ್ಲಾಂದ್ರೆ ಮೇಲಲ್ಲೇ ಇಬ್ಬರು ಮಾತಾಡ್ತಿರೋದು ರೀತಿ, ಆ ರೀತಿಯಾದಂಥದ್ದಿದೆ. ಸೊ ನಿಮ್ಮ ಜೊತೆ ಇನ್ನೊಬ್ರು ಇದ್ದರೆ ಅವ್ರನ್ನೂ ಕೂಡ ನೀವು ಇದಕ್ಕೆ ಇನ್ಕ್ಲೂಡ್ನ ಮಾಡ್ಕೊಳ್ಬೋದು. ಇಲ್ಲ ನೀವು ಅದೆರಡನ್ನೂ ಕೂಡ ನಾನೇ ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಬೆಟರ್ ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇರಬೇಕು ಅನ್ನೋ ರೀಸನ್ಗೆ ನಿಮ್ಮ ಜೊತೆ ಇನ್ನೊಬ್ರು ಯಾರನ್ನಾದ್ರೂ ಇಲ್ಲಿ ವರ್ಕ್ಗೆ ತೊಗೊಬೋದು. ಲೈಕ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಬೇಕಾದ್ರೂ ನೀವು ತೊಗೊಳ್ಬೋದಾಗಿರುತ್ತೆ. ಇಲ್ಲ ಎರಡನ್ನೂ ಕೂಡ ನೀವೇ ಮಾಡ್ಬೋದಾಗಿರುತ್ತೆ. ಇನ್ನು ಟು ಪ್ರಾಕ್ಟಿಕಲ್ ಹ್ಯಾವ್ ಅ ನ್ಯಾಚುರಲ್ ಕಾನ್ವರ್ಸೇಷನ್ಸ್ ಆನ್ ಅ ಸೆಲೆಕ್ಟೆಡ್ ಟಾಪಿಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನ್ಯಾಚುರಲ್ ಆಗಿ ನೀವಿಬ್ರು ಕಾನ್ವರ್ಸೇಷನ್ಸ್ನ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ರೆಕಾರ್ಡಿಂಗ್ಸ್ ಇರಬೇಕು. ಏನೋ ಸ್ಕ್ರಿಪ್ಟ್ಸ್ನ ಕೊಟ್ಟಿದ್ದಾರೆ, ಜಸ್ಟ್ ಅದನ್ನು ಬೈಟ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲ. ಜಸ್ಟ್ ನೀವು ಫ್ರೆಂಡ್ಸ್ ಹತ್ರ ಹೇಗೆ ಮಾತಾಡ್ತೀರಾ ಆ ರೀತಿ ನಾರ್ಮಲ್ ಕನ್ವರ್ಸೇಷನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಥರ್ಡ್ ಪಾಯಿಂಟ್ನ ನೋಡಿದ್ರೆ ಎನಿ ಡಿವೈಸ್ ಕ್ಯಾನ್ ಬಿ ಯೂಸ್ಡ್ ರೆಕಾರ್ಡಿಂಗ್ ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ಮೊಬೈಲ್ ಫೋನಿಂದನೂ ಕೂಡ ರೆಕಾರ್ಡಿಂಗ್ಸ್ನ ಮಾಡ್ಬೋದು, ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ಬೋದು, ಟ್ಯಾಬಲ್ಲಿ ಕೂಡ ಮಾಡ್ಬೋದು, ಎಕ್ಸೆಟ್ರಾ. ನಿಮಗೆ ಯಾವುದು ಯೂಸ್ಫುಲ್ ಅನ್ಸುತ್ತೆ ಅಥವಾ ಯಾವುದ್ರಲ್ಲಿ ಮಾಡೋಕ್ಕೆ ನೀವು ಕಂಫರ್ಟಬಲ್ ಇದ್ದೀರಾ ಅದರಲ್ಲಿ ನೀವು ರೆಕಾರ್ಡಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ರೆಕಾರ್ಡಿಂಗ್ ಪಾರ್ಟ್ನರ್ಸ್ ಕ್ಯಾನ್ ಬಿ ಫ್ರಮ್ ಡಿಫ್ರೆಂಟ್ ಆರ್ ಸೇಮ್ ಲೊಕೇಶನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವಿಬ್ರು ಅಂದರೆ ಡುವೆಲ್ ಮಾಡ್ಬೇಕಂತ ಹೇಳಿದ್ದಾರೆ ಅಲ್ವಾ, ಇಬ್ರು ಕೂಡ ಸೇಮ್ ಲೊಕೇಶನಲ್ಲಿ ಇದ್ರು ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ನೀವು ಬೇರೆ ಬೇರೆ ಲೊಕೇಶನಲ್ಲಿ ಇದ್ದೀರಾ ಅಂದರೂ ಕೂಡ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಏನು ಸೇಮ್ ಇರಲೇಬೇಕು ಅಂತ ಇಲ್ಲ. ಲೈಕ್ ನಾರ್ಮಲ್ ನೀವು ಜಸ್ಟ್ ಒಂದು ಕಾಲ್ನ ಮಾಡಿ ನೀವು ನಾರ್ಮಲಾಗಿ ಕಾನ್ವರ್ಸೇಷನ್ಸ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಅವ್ರು ಕೊಟ್ಟಿರೋ ಸ್ಕ್ರಿಪ್ಟ್ಸ್ನ ಅಥವಾ ಏನಿದೆ ಅದನ್ನು ನೀವು ಓದೋದ್ರ ರೀತಿ ನೀವು ಕೂಡ ಮಾಡ್ಬೋದಾಗಿರುತ್ತೆ. ಸೊ ಸೇಮ್ ಲೊಕೇಶನ್ ಇರಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇದೊಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಬೋದು. ನೀವೇನಾದರೂ ನಿಮ್ಮ ಫಾರ್ ರಿಲೇಟಿವ್ ಅಥವಾ ನಿಮ್ಮ ಲೈಕ್ ಕ್ಲೋಸ್ ಫ್ರೆಂಡ್ ಯಾರಾದ್ರು ದೂರ ಇದ್ದಾರೆ, ಅಥವಾ ನೀವು ಅಲ್ಲಿಗೆ ಹೋಗಿ ನೀವು ರೆಕಾರ್ಡಿಂಗ್ಸ್ನ ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಮನೆಗಳಿಂದನೇ ನೀವು ಜಸ್ಟ್ ಒಂದು ಕಾಲ್ನ ಮಾಡಿ ಆ ಕಾಲ್ನ ರೆಕಾರ್ಡಿಂಗ್ಸ್ಗೆ ಹಾಕ್ಕೊಳ್ಳಿ. ಅವಾಗ ಸ್ಟಾರ್ಟ್ ಮಾಡ್ಬೋದು. ನೀವು ಏನು ಸ್ಕ್ರಿಪ್ಟ್ಸ್ನ ಕೊಟ್ಟಿರ್ತಾರೆ, ನಿಮ್ಮದು ಏನು ಲೈನ್ಸ್ಗಳಿದೆ ಅದನ್ನು ನಾರ್ಮಲ್ ಆಗಿ ಮಾತಾಡ್ತಿರೋ ರೀತಿ ನೀವು ಹೇಳ್ತಾ ಹೋಗ್ಬೋದು. ಅದು ರೆಕಾರ್ಡ್ ಆಗುತ್ತೆ, ಅದನ್ನು ನೀವು ನೆಕ್ಸ್ಟ್ ಕಂಪ್ನಿಗೆ ಕಳಿಸ್ಬೋದು. ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಆನ್ ಒನ್ ಪೇರ್ ವಿಲ್ ರೆಕಾರ್ಡ್ ಟೋಟಲ್ ಆಫ್ 10 hours ಟುಗೆದರ್ಸ್ ಆ್ಯಂಡ್ ದೆನ್ ಮೂವ್ ಟು ಟ್ರಾನ್ಸ್ಕ್ರಿಪ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒನ್ ಪೇರ್ ವಿಲ್ ರೆಕಾರ್ಡ್ ಟೋಟಲ್ ಆಫ್ 10 hours ಟುಗೆದರ್ ಅಂತ ಕೊಟ್ಟಿದ್ದಾರೆ. ಸೊ ಒನ್ ಪೇರ್ ಅಂದರೆ ಇಬ್ಬರು ಟೋಟಲ್ ಆಗಿ 10 hour ರೆಕಾರ್ಡಿಂಗ್ಸ್ನ ಮಾಡಬೇಕಾಗಿರುತ್ತೆ. ಸೊ ಒಬ್ಬೊಬ್ಬರಿಗೆ 5 hours ರೆಕಾರ್ಡಿಂಗ್ಸ್ ರೀತಿ ಬರುತ್ತೆ. ಓಕೆನಾ? ಸೊ ಇದು ಫ್ಲೆಕ್ಸಿಬಲ್ ಇರುತ್ತೆ, ಕಂಟಿನ್ಯೂಸ್ ಆಗಿರಬೇಕು ಅಂತ ಏನಿಲ್ಲ. 5 hours ರೆಕಾರ್ಡಿಂಗ್ಸ್ ಥರ ಒಬ್ಬೊಬ್ಬರಿಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ ನಿಮಗೆ 6 to 7 days ಸಿಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಾರ್ ಸಿಂಗಲ್ ಪಾರ್ಟಿಸಿಪೆಂಟ್ಸ್ ದ ಆಡಿಯೋ hours ವಿಲ್ ಬಿ 5 hours ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬ ಪರ್ಸನ್ಗೆ ಮ್ಯಾಕ್ಸಿಮಮ್ ಅಥವಾ 5 hours ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಟೋಟಲ್ 6 to 7 days ವಿಲ್ ಬಿ ಪ್ರೊವೈಡೆಡ್ ಫಾರ್ ರೆಕಾರ್ಡಿಂಗ್ 10 hours ಅಂತ ಕೊಟ್ಟಿದ್ದಾರೆ. ಸೊ ನೀವಿಬ್ಬರು ಸೇರಿ ಅಥವಾ ನೀವೊಬ್ಬರು 5 hoursನ ರೆಕಾರ್ಡಿಂಗ್ಸ್ನ ಮಾಡೋದಕ್ಕೆ ನಿಮಗೆ 6 to 7 daysನ ಕೊಡ್ತಾರೆ. ಅಂದರೆ 1 week ನಿಮಗೆ ಟೈಮ್ನ ಕೊಡ್ತಾರೆ ಆ 10 hoursನ ರೆಕಾರ್ಡ್ ಮಾಡೋಕ್ಕೆ. ಸೊ ಅದನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಆ 6 to 7 daysಲ್ಲಿ ಯಾವಾಗ ಬೇಕಾದ್ರೂ ರೆಕಾರ್ಡಿಂಗ್ನ ಮಾಡಿ ಆ ರೆಕಾರ್ಡಿಂಗ್ನ ನೀವು ಕಳಿಸ್ಬೋದಾಗಿರುತ್ತೆ. ಬೆಟರ್ ನೀವೇನು ಮಾಡ್ಬೋದು ಅಂದರೆ ಕಾಲ್ ಮಾಮೂಲಿ ಕಾಲಲ್ಲಿ ನೀವೇನಾದರೂ ಮಾಡ್ತೀರಾ ಅನ್ನೋದಾದರೆ ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ ಅವಾಗೆಲ್ಲ ರೆಕಾರ್ಡಿಂಗ್ಸ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಥರ ಅದನ್ನು ಯಾವುದಾದ್ರೂ ಆ್ಯಪ್ಗಳಿಂದ ಮರ್ಜ್ ಮಾಡಿ ಒಂದು ರೆಕಾರ್ಡಿಂಗ್ನ ಮಾಡಿ ಕಳಿಸ್ಬೋದಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ವಿಡಿಯೋನೂ ಆನ್ ಮಾಡಿಬಿಟ್ಟು ನಿಮ್ಮ ಸ್ಕ್ರಿಪ್ಟ್ಸ್ ಏನಿದೆ ಅದನ್ನು ನೀವು ಮಾಡ್ತಾ ಅದನ್ನು ಕೂಡ ಮಾಡ್ಬೋದು. ಅದೇ ನಿಮಗೆ ಹೇಗೆ ಲೈಕ್ ಸೆಟ್ ಆಗುತ್ತೆ ಅಥವಾ ನಿಮಗೆ ಹೇಗೆ ಮಾಡ್ಬೇಕನ್ಸುತ್ತೆ ಅದನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ನ ಮಾಡ್ಬೋದಾಗಿರುತ್ತೆ. ಸ್ಪೀಕಿಂಗ್ ಕ್ಯಾನ್ ರೆಕಾರ್ಡ್ ಎನಿ ಟೈಮ್ ಆಫ್ ದ ಡೇ ಆ್ಯಂಡ್ ಸಬ್ಮಿಟ್ ಅಟ್ಲೀಸ್ಟ್ 6 to 8 ರೆಕಾರ್ಡಿಂಗ್ಸ್ ಡೈಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ಕಂಪ್ಲೀಟ್ ವಿಡಿಯೋನೂ ಇರಬೇಕು ಅಂತಲೂ ಕೂಡ ಇವರು ಇಲ್ಲಿ ಕೇಳ್ತಾ ಇಲ್ಲ, ಗ್ಯಾಪಲ್ಲಿದೆ. ಓಕೆನಾ? ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಪಾಯಿಂಟ್ನ ನಾನು ನೋಡಿರಲಿಲ್ಲ, ಸೊ ಅದಕ್ಕೆ ನಾನು ಒಂದು ವಿಡಿಯೋ ಆಗಿ ಮಾಡ್ಬೋದು ಅಂತ ಹೇಳಿದೆ. ಬಟ್ ಇಲ್ಲಿ ನೀವು 6 to 8 ರೆಕಾರ್ಡಿಂಗ್ಸ್ ಅಟ್ಲೀಸ್ಟ್ ಡೇ ಅಲ್ಲಿ ನೀವು ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯಾವಾಗ ಬೇಕಾದರೂ ನೀವು ಅರ್ಲಿ ಮಾರ್ನಿಂಗ್ ಮಾಡಿ, ಆಫ್ಟರ್ನೂನ್ ಈವ್ನಿಂಗ್ ಯಾವಾಗಾದರೂ ಮಾಡಿ. ಜಸ್ಟ್ ನೀವು ಮಾಡಿರೋ ಕಾನ್ವರ್ಸೇಷನ್ಸ್ ಅದು ಬಿಟ್ಟಿರುತ್ತೆ. ಅಂದರೆ 2 minutes 3 minutes 4 minutes ಇರುವಂಥ ವೀಡಿಯೋಸ್ಗಳಿರುತ್ತೆ ಅಥವಾ ಸ್ಕ್ರಿಪ್ಟ್ಸ್ಗಳಿರುತ್ತೆ. ಅದನ್ನು ನೀವು 6 to at least 8 ವೀಡಿಯೋಸ್ ಆದರೂ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಇನ್ನು ಲಾಸ್ಟ್ ಪಾಯಿಂಟ್ಸ್ ನೋಡಿದ್ರೆ ಕ್ಯಾಂಡಿಡೇಟ್ ವಿಲ್ ಬಿ ಆಸ್ ಟು ರೀಸಬ್ಮಿಟ್ ದ ಪ್ರಾಜೆಕ್ಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನಾದರೂ ವರ್ಕ್ ಅಥವಾ ರೆಕಾರ್ಡಿಂಗ್ಸ್ನ ಮಾಡಿರೋದು ಸರಿ ಇಲ್ಲ, ಅಥವಾ ವಾಯ್ಸ್ ಕೇಳಿಸ್ತಾ ಇಲ್ಲ, ಅಥವಾ ವಾಯ್ಸ್ ಬ್ಲರ್ ಆಗಿದೆ, ಅಥವಾ ಸೌಂಡಿಂಗ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ರೀವರ್ಕ್ ಮಾಡಿ, ಅಂದರೆ ಮತ್ತೆ ಆ ಆಡಿಯೋನ ರೆಕಾರ್ಡ್ ಮಾಡಿ ಅಂತ ಕೇಳ್ಬೋದು, ಅಥವಾ ರೀಸಬ್ಮಿಟ್ ಮಾಡಿ ಅಂತ ಕೇಳ್ಬೋದಾಗಿರುತ್ತೆ, ರಿಜೆಕ್ಟ್ ಆಗಿರುವಂಥ ಆಡಿಯೋಸ್ಗಳನ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಕ್ಯಾಂಡಿಡೇಟ್ಸ್ who will work complete 10 hours of a recording successfully will be given change to record for more hours and then will be for the past of ಅಂತ ಕೂಡ ಕೊಟ್ಟಿದೆ. ಸೊ ಇಲ್ಲಿ ನಿಮ್ಗೆ ಏನಂದ್ರೆ ಫಸ್ಟ್ ನಿಮಗೆ 10 hours ಕೊಡ್ತಾರೆ. ನೀವು ಆ 10 hours ಕಂಪ್ಲೀಟಾಗಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕೊಟ್ರಿ ಅಂದರೆ ನಿಮಗೆ ಜಾಸ್ತಿ ಅವರ್ಸ್ದು ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ನಾವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪೇ ನೋಡಿದ್ರೆ ನಿಮಗೆ 3000 ಪರ್ ವೀಕ್ ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಂದರೆ ಒಂದು ಪ್ರಾಜೆಕ್ಟ್ಗೆ ನಿಮಗೆ 6 to 7 days ಕೊಡ್ತಾರಲ್ವ, ಸೊ ಅಲ್ಲಿ 1 ವೀಕ್ ಆಯಿತು. ಸೊ ಒಂದು ಪ್ರಾಜೆಕ್ಟ್ಗೆ ನಿಮಗೆ 3000 ರುಪೀಸ್ ಸಿಗುತ್ತೆ. ನೀವಿಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಹೋಗ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ತಾ ನೀವಿಲ್ಲಿ ಹೋಗ್ಬೋದಾಗಿರುತ್ತೆ. ಇದು ಕೂಡ ಪಾರ್ಟ್ ಟೈಮ್ ಆಗಿ ಫ್ಲೆಕ್ಸಿಬಲ್ ಆಗಿ, ಓಕೆನಾ. ಸೊ ನೀವು ಇದು ಏನಾದ್ರು 6 to 7 days ಒಳಗೇನೆ ಅವ್ರು ಕೊಟ್ಟಿರೋಂಥ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ರಿ ಅಂದರೆ ಕೂಡ ಆ ಪ್ರಾಜೆಕ್ಟ್ಗೆ ನಿಮಗೆ ಇಷ್ಟು ಅಮೌಂಟ್ ಇದೆ ಅಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಎಜುಕೇಷನ್ಸ್ ನೋಡಿದ್ರೆ ನೀವಿಲ್ಲಿ ಹೈಸ್ಕೂಲ್ ಅಂದರೆ 12th ಪಾಸ್ ಆದರೂ ಆಗಿರಬೇಕು ಅಂತ ಕೇಳ್ತೇವೆ. 12th ಪಾಸ್ ಆಗಿದ್ದೀರಾ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. 12th ಪ್ಲಸ್ ಏನೇ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಲ್ಯಾಂಗ್ವೇಜ್ ನೋಡಿದ್ರೆ ಇಂಗ್ಲೀಷ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಸ್ವಲ್ಪ ಆದರೂ ಅರ್ಥ ಆಗಬೇಕಾಗಿರುತ್ತೆ. ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಅವರು ರಿಟರ್ನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅದು ಸ್ವಲ್ಪ ಆದರೂ ನಿಮಗೆ ಅರ್ಥ ಆಗಬೇಕು, ಓದೋಕೆ ಬರೆಯೋಕ್ಕೆ ಸ್ವಲ್ಪ ಬರಬೇಕಂತ ಹೇಳ್ತಾ ಇದ್ದಾರೆ. ವರ್ಕ್ ಲೊಕೇಶನ್ ನೋಡಿದ್ರೆ ಸೇಮ್ ರಿಮೋಟ್ ಅಂತ ಇದೆ. ಸೊ ಇದಿಷ್ಟು ಈ ಕೆಲಸದ ಇನ್ಫಾರ್ಮೇಶನ್. ತುಂಬಾ ಸಿಂಪಲ್ ಆಗಿದೆ, ಏನು ಟೆನ್ಷನ್ ಇಲ್ಲ. ಜಸ್ಟ್ 6 to 7 days ಒಳಗೆ ನೀವು ನಿಮ್ಮ ಕೊಟ್ಟಿರುವಂಥ ಪ್ರಾಜೆಕ್ಟ್ಸ್ನ ರೆಕಾರ್ಡಿಂಗ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ಇದಕ್ಕೆ ನೀವು ಜಸ್ಟ್ 12th ಪಾಸ್ ಆಗಿದ್ರು ಅಪ್ಲೈನ ಮಾಡ್ಬೋದು. ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥದ್ದು, ಜಸ್ಟ್ ನಿಮ್ಮೊಂದು ಮೊಬೈಲ್ ಫೋನಿಂದನೇ ಕೆಲಸನ ನೀವು ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ 3000 ಪರ್ ವೀಕ್, ಅಂದರೆ ಒಂದು ಪ್ರಾಜೆಕ್ಟ್ಗೆ 7 days ಅಂತ ಕೊಟ್ಟಿರ್ತಾರಲ್ಲ, ಸೊ ಅದ್ರ ಅಕಾರ್ಡಿಂಗ್ ನಿಮಗೆ ಇಲ್ಲಿ ಅವರು 3000 ಪರ್ ವೀಕ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆನೇ ನೀವು ಕಂಪ್ಲೀಟ್ ಮಾಡಿಕೊಟ್ರೆ ಅಷ್ಟೇ ಅಮೌಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವೇನಾದರೂ ಲಾಗಿನ್ ಆಲ್ರೆಡಿ ಆಗಿದ್ದೀರಾ ಈ ವೆಬ್ಸೈಟಲ್ಲಿ ಅಂದರೆ ಡೈರೆಕ್ಟಾಗಿ ಅದು ಕಂಪ್ನಿಗೆ ನಿಮ್ಮ ರೆಸ್ಯೂಮ್ನ ಕಳಿಸ್ಕೊಡುತ್ತೆ. ಇಲ್ಲ ಅಂದರೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಲಾಗಿನಲ್ಲಿ ನಿಮ್ಮ ನೇಮ್, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ರೆಸ್ಯೂಮ್, ಎಜುಕೇಷನ್ ಸ್ಕಿಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಲಾಗಿನ್ನ ಆಗ್ಬೋದು. ಲಾಗಿನ್ ಆದಮೇಲೆ ಜಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಅಂದಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಅದಾದಮೇಲೆ ನಿಮ್ಮ ರೆಸ್ಯೂಮ್ ಡೈರೆಕ್ಟಾಗಿ ಕಂಪ್ನಿಯವ್ರಿಗೆ ಸೆಂಡ್ ಆಗಿರುತ್ತೆ. ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಸ್ಟ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಾರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.